ನಮಸ್ತೆ ಫ್ರೆಂಡ್ಸ್, ಡಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬ್ಲೌಸ್. ಓಕೆನಾ? ಸೊ 35 ಇಂಚು ಅಪ್ಪರ್ ಚೆಸ್ಟ್ ಯಾರ್ಯಾರ್ದಿದೆ, ಸೊ ಅಂಥವ್ರು ಯಾರು ಬೇಕಾದರೂ ಶೋಲ್ಡರ್ನ ಒಂದು ಕನ್ಸಿಡರ್ ಮಾಡಿಕೊಂಡು ನೀವು ಈ ಏನಿದೆ ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ನ ಆರಾಮಾಗಿ ಕಟಿಂಗ್ ಮಾಡ್ಕೊಳ್ಬೋದು. ಅಪ್ಪರ್ ಚೆಸ್ಟ್ 35 ಇಂಚಿರೋರು ಆರಾಮಾಗಿ ನಾನು ಇವಾಗ ಏನು ಮೆಷರ್ಮೆಂಟ್ ಹಾಕ್ತೀನಿ, ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. ಜಸ್ಟ್ ಏನು ಶೋಲ್ಡರ್ ಇದೆ, ಸೊ ಅದ್ರ ಮೇಲೆ ಕೆಲವ್ರು ಶೋಲ್ಡರ್ ಅಗಲ ಇದ್ರೆ ಒಂಚೂರು ಶೋಲ್ಡರ್ನ ಜಾಸ್ತಿ ತಗೊಳ್ಳಿ. ಕೆಲವ್ರಿಗೆ ಶೋಲ್ಡರ್ ಕಡಿಮೆ ಇರುತ್ತೆ, ಅಂಥವ್ರು ಒಂಚೂರು ಶೋಲ್ಡರ್ನ ಕಡಿಮೆ ತಗೊಳ್ಳಿ. ಸೊ ಇವಾಗ ನಾನೇನು ಶೋಲ್ಡರ್ ತಗೊಳ್ತೀನಿ ಅದಕ್ಕೆ 1/2 ಇಂಚ್ 1 ಇಂಚ್ ಎಕ್ಸ್ಟ್ರಾ, 1/2 ಇಂಚ್ 1 ಇಂಚ್ ಕಡಿಮೆ. ಸೊ ಅಷ್ಟು ಮಾತ್ರ ನೀವು ಚೇಂಜಸ್ ಮಾಡಿಕೊಂಡು ಮಿಕ್ಕಿದೆಲ್ಲ ಸೇಮ್ ಏನು ಮೆಷರ್ಮೆಂಟ್ ಹಾಕ್ತಾ ಇದ್ದೀನಿ ಅದನ್ನ ಹಾಕೊಂಡು ಆರಾಮಾಗಿ ನೀವು ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ನ ಆರಾಮಾಗಿ ನೀವು ಕಟಿಂಗ್ ಮಾಡ್ಬೋದು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಕೆ ಮುಂಚೆ ಚಾನಲ್ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಫೆಬ್ರವರಿ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. ಫೆಬ್ರವರಿ 6ನೇ ತಾರೀಕಿಂದ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂಥವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಬೇಸಿಕಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚಾನಲ್ ಚೆಕ್ ಮಾಡಿದ್ರೆ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಆದರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೂಡ ಕಳಿಸ್ಕೊಡ್ತೀವಿ. ಸೊ ನೋಡಿ ಡಿಸಿಷನ್ ತಗೊಳ್ಬೋದು. ಓಕೆನಾ? ಇದು ಬಂದು ನನ್ನ 13ನೇ ಬ್ಯಾಚ್. ಓಕೆ, 13ನೇ ಬ್ಯಾಚ್ ಇದು ಫೆಬ್ರವರಿ 6ನೇ ತಾರೀಕಿಂದ ಶುರುವಾಗುತ್ತೆ. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್. 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. 35 ಇಂಚು ಅಪ್ಪರ್ ಚೆಸ್ಟ್ ಇರೋರಿಗೆ 1 ಮೀಟರ್ ಲೈನಿಂಗ್ ಸಾಕು. ಸೊ 35 ಇಂಚ್ನ 4ರಿಂದ ಡಿವೈಡ್ ಮಾಡಿದಾಗ 8.75 ಆಗುತ್ತೆ. 8.75 ಇಂಚ್ಗೆ 3 ಇಂಚು ಸೇರಿಸ್ಕೊಳ್ಳಿ, 11.75 ಆಗುತ್ತೆ. ಸೊ ಫೋಲ್ಡೆಡ್ ಅಲ್ಲಿ ನಾವಿವಾಗ 11.75 ಇಂಚ್ಗೆ ಬಟ್ಟೆ ತಗೊಳ್ಳೋಣ ಲೈನಿಂಗ್. ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಬ್ಲೌಸ್ನ ಉದ್ದ ರೆಡಿ 13.5 ಇಂಚು. ಸೊ ಅದಕ್ಕೆ 1 ಇಂಚು ಸೇರಿಸಿ 14 ಇಂಚಿಗೆ ಬ್ಲೌಸ್ನ ಉದ್ದ ತಗೊಳ್ತಾ ಇದ್ದೀನಿ. ಸೊ ಇದು ಕಟ್ ಮಾಡ್ಕೊಳ್ಳೋಣ. ನಾನಿವಾಗ ತಗೊಂಡಿರೋದು ಬ್ಯಾಕ್ ಪಾರ್ಟ್ಗೆ. ಸೊ ಫ್ರಂಟ್ ಆಮೇಲೆ ತಗೊಳ್ಳೋಣ. ನಾನು ಈ ಏನು ಅಪ್ಪರ್ ಚೆಸ್ಟ್ ಇದೆ 35 ಇಂಚು, ಅದಕ್ಕೆ ನಾನಿಲ್ಲಿ 7.5 ಇಂಚು ಶೋಲ್ಡರ್ನ ಇಡ್ತಾ ಇದ್ದೀನಿ. ಅದಕ್ಕೆ 1/2 ಇಂಚು ಸೇರಿಸಿ 8 ಇಂಚು ಆರ್ಮೋಲ್ ಲೆಂತ್ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿಂದ ಎಷ್ಟು ಇಟ್ಟಿದ್ದೀವಿ 7.5, ಅದನ್ನೇ ಇಲ್ಲೂ ಕೂಡ ಇಟ್ಕೊಳ್ಳಿ. ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಇದೇ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 8.75 ಇಂಚು. ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ 2 ಇಂಚು. ಜಸ್ಟ್ ಹೀಗೊಂದು ಶೇಪ್ ಕೊಡಿ. ಇಲ್ಲಿಂದ ನಾನು 4.5 ಇಂಚು ಬೋಟ್ ನೆಕ್ ಏನಿದೆ ಅದರ ಅಗಲ ಇಟ್ಕೊಳ್ತಾ ಇದ್ದೀನಿ. ಸೊ ಇವ್ರದ್ದು ಬೋಟ್ ನೆಕ್ ಡೀಪ್ ಬಂದು 9.5 ರೆಡಿ. ಅದಕ್ಕೆ 1/2 ಇಂಚು ಸೇರಿಸಿ 10 ಇಂಚು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿ 4.5 ಇದೆ, ಇಲ್ಲೂ ಅಷ್ಟೇ 4.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಈ ಒಂದು ಬಾಕ್ಸ್ ಹಾಕೊಳ್ಳಿ. ಇಲ್ಲಿಂದ 2.5 ಇಂಚಿಗೆ ನಾನಿಲ್ಲಿ ಬೋಟ್ ನೆಕ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. 2.5 ಅಥವಾ 3 ಇಂಚ್ಗೂ ಹಾಕೊಳ್ಬೋದು. ಬ್ಯಾಕಲ್ಲಿ ನಾವು ಏನು ಡಿಸೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಕ್ಲಾರಿಟಿ ಬೇಕು ಅಂದರೆ ನಂದೇ ಬ್ಲೌಸ್ ಡಿಸೈನ್ ಕೋರ್ಸ್ ಇದೆ. ಸೊ ಅದನ್ನು ಅಷ್ಟೇ ಬ್ಯಾಚ್ ವೈಸ್ ನಾನು ಯೂಟ್ಯೂಬಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ, ಬ್ಯಾಚ್ ವೈಸ್. ಸೊ ಸಕ್ಸಸ್ಫುಲ್ ಆಗಿ 2 ಬ್ಯಾಚ್ ರನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬ್ಯಾಚ್ ನಾನು ಅನೌನ್ಸ್ ಮಾಡ್ತೀನಿ. ಸದ್ಯಕ್ಕೆ ಅನೌನ್ಸ್ ಮಾಡಿರೋದು ಬೇಸಿಕ್. ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂಥವ್ರು ಜಾಯಿನ್ ಆಗ್ಬೋದು. ತುಂಬ ಜನ ಇದರಿಂದ ಬೆನಿಫಿಟ್ ತೊಗೊಂಡಿದ್ದಾರೆ. ಇಲ್ಲಿ ನಾನು ಒಂದು ಬೋಟ್ ನೆಕ್ ಶೇಪ್ ಹಾಕ್ತೇನೆ. ಸೊ ಇಲ್ಲಿ ಒಂದು 1/2 ಇಂಚ್
ಅಥವಾ 1/4 ಇಂಚು ಸಾಕು. ಸೊ ಈ ತರ ಒಂದು ಲೈನ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಸೊ ಏನಿದೆ ಅದಕ್ಕೆ ಸೆಂಟರ್ ಅಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ವಾಟರ್ ಡ್ರಾಪ್ ಶೇಪ್. ಸೊಂಟದ ಸುತ್ತಳತೆ ಬಂದು 29 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.25 ಆಗುತ್ತೆ. ಅದಕ್ಕೆ 1 ಇಂಚು ಸೇರಿಸಿ 8.25 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಇಲ್ಲಿಂದ ಇಲ್ಲಿ 2 ಇಂಚು ಮಾರ್ಜಿನ್. ಸೊ ಟೇಪ್ ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಸೆಂಟರ್ ಎಲ್ಲಿ ಬರುತ್ತಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ಬ್ಯಾಕ್ ಡಾಟ್ ಲೆಂತ್ ಮಾರ್ಕ್ ಹಾಕ್ತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್. ಈಗ ಈ ಲೈನ್ನ ಮಾರ್ಕ್ ಹಾಕೊಳ್ಳೋಣ. ಇದು ನಮ್ಮ ಫಿಟ್ಟಿಂಗ್ ಸ್ಟಿಚ್. ಸೊ ಇದು ಮಾರ್ಜಿನ್ ತಗೊಂಡಿರೋದು. ಸೊ ಇದು ಬಂದು ಎಕ್ಸ್ಟ್ರಾ ಇರೋದು. ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಬೋಟ್ ನೆಕ್ ಅಂತ ಬಂದಾಗ ಶೋಲ್ಡರ್ ಸ್ಲೋಪ್ಗೆ 1/2 ಇಂಚ್ಗೆ ಮಾರ್ಕ್ ಹಾಕೊಂಡ್ಬಿಡಿ. ಸೊ ನೆಕ್ ಏನಿದೆ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಯೂಸ್ ಮಾಡೋರು ಖಂಡಿತ ಕ್ಯಾನ್ವಾಸ್ ಯೂಸ್ ಮಾಡಿ. ನೆಕ್ಸ್ಟ್ ಫ್ರಂಟ್ ಪಾರ್ಟ್. ಫ್ರಂಟ್ಗೆ ರೆಡಿ 13ವರೆಗೆ 1 ಇಂಚ್ ಸೇರಿಸಿ 14.25 ಇಂಚ್ಗೆ ಬ್ಯಾಕ್ ಪಾರ್ಟ್ ತಗೊಂಡ್ವಿ. ಸೊ 2 ಇಂಚು ಸೇರಿಸಿ 15ವರೆಗೆ ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ತಗೊಳ್ತಾ ಇದ್ದೀನಿ. ಸಾರಿ, ಫ್ರಂಟ್ ಪಾರ್ಟ್. ಫ್ರಂಟ್ ಪಾರ್ಟ್ಗೆ 2 ಇಂಚ್ ಎಕ್ಸ್ಟ್ರಾ, ಬ್ಯಾಕ್ ಪಾರ್ಟ್ಗೆ 1 ಇಂಚ್ ಎಕ್ಸ್ಟ್ರಾ. ನೋಡಿ ಎಕ್ಸ್ಟ್ರಾ ಇರೋದನ್ನ ಇಲ್ಲಿ ಮಾರ್ಕ್ ಮಾಡಿ ತೆಗಿತಾ ಇದ್ದೀನಿ. ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಹೇಳಿ 1/2 ಇಂಚು ಬಿಟ್ಬಿಡಿ. ಬ್ಯಾಕ್ ಪಾರ್ಟ್ ಅಲ್ಲಿ ಏನಿಟ್ಟಿದ್ವಿ 7.25 ಇಂಚು, ಅದನ್ನೇ ಇಲ್ಲೂ ಕೂಡ ಮಾರ್ಕ್ ಹಾಕ್ತೀನಿ. 1/2 ಇಂಚು ಸೇರಿಸಿ 8 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿಂದ 7ವರೆಗೆ ಮಾರ್ಕ್ ಹಾಕಿದ್ರೆ ಇಲ್ಲಿಂದನೂ ಅಷ್ಟು 7ವರೆಗೆ ಮಾರ್ಕ್ ಹಾಕೊಳ್ಳಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 8.25 ಇಂಚು. 1/2 ಇಂಚ್ ಇಲ್ಲಿ ಫ್ರಂಟಲ್ ಡಾಟ್ ಬರುತ್ತೆ. ಆ ಡಾಟ್ಗೋಸ್ಕರ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. 4.25 ಇಂಚು ನೆಕ್ ಬಿಡ್ತಿಡ್ತಾ ಇದ್ದೀನಿ. 1/2 ಇಂಚು ಶೋಲ್ಡರ್ ಸ್ಲೋಪ್ಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಮಾರ್ಕ್ ಹಾಕಿದ್ವಲ್ಲ ಹಾಗೆ. ಸೊ ಅದಾದ್ಮೇಲೆ ಇಲ್ಲಿ ನಾನು ಫ್ರಂಟ್ ಆರ್ಮೋಲ್ ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ಫ್ರಂಟಲ್ ಡೀಪ್ ನೆಕ್. ಸೊ ಇವ್ರದ್ದು ರೆಡಿ 7 ಇಂಚು, ಅದಕ್ಕೆ 1/2 ಇಂಚು ಸೇರಿಸಿ 7.25 ಇಂಚು ಮಾರ್ಕ್ ಹಾಕ್ತೀನಿ. ಇಲ್ಲಿ 4.25 ಇದೆ, ಇಲ್ಲೂ 4.25ನೇ ಇಟ್ಕೊಳ್ಳಿ. ಬ್ರಾಡ್ ಕಡಿಮೆ ಬೇಕು, ಫ್ರಂಟಲ್ಲಿ ನಾವು ಇಷ್ಟು ಇಡಲ್ಲ ಅನ್ನೋರು ಡಿಸೈನ್ ನೀವೇನು ಇಲ್ಲಿ ಶೇಪ್ ಹಾಕ್ತೀರಾ ಅವಾಗ ಕಡಿಮೆ ಬರೋ ಥರ ನೀವು ಹಾಕೊಳ್ಬೋದು ಶೇಪ್. ಓಕೆನಾ? ಇಲ್ಲಿ ನಾನು ಸೊ ಈ ಶೇಪ್ನ ಹಾಕ್ತಾ ಇದ್ದೀನಿ ಈ ರೀತಿ. ಸೊ ಇವ್ರದ್ದು 10.25 ಇಂಚು ಅಪೆಕ್ಸ್ ಪಾಯಿಂಟ್. ಇಲ್ಲಿಂದ 2.25 ಇಂಚ್ಗೆ ಅಂಡರ್ ಬಸ್ಟ್ ಲೈನ್. ಇವ್ರದ್ದು ಫುಲ್ ಬಸ್ಟ್ ಅಥವಾ ಬಸ್ಟ್ ರೌಂಡ್ ಬಂದು 9.25 ಇಂಚು. ಸೊ ಅಷ್ಟೇ ಮೆಷರ್ಮೆಂಟ್ ಇಲ್ಲೂ ಇಟ್ಕೊಳ್ಳಿ.
ಇಲ್ಲೂ ಇಟ್ಕೊಳ್ಳಿ. ಸೊ ಇದೆಲ್ಲ ಪಾಯಿಂಟ್ಸ್ ಒಂದೇ ಲೈನಲ್ಲಿ ಬರಬೇಕು, ಆ ರೀತಿ ಲೈನ್ ಹಾಕೊಳ್ಳಿ. 2 ಇಂಚು ಮಾರ್ಜಿನ್ಗೆ. ಅಪೆಕ್ಸ್ ಪಾಯಿಂಟ್ ವಿಡ್ತ್ ಬಂದು 3.5, 35 ಇಂಚ್ ಇದೆಲ್ಲ ಅಪ್ಪರ್ ಚೆಸ್ಟ್, 10ರಿಂದ ಡಿವೈಡ್ ಮಾಡಿ 3.5 ಬರುತ್ತೆ. ಮಾರ್ಕ್ ಹಾಕೊಳ್ಳಿ, ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸೊ ಅಗಲ ಇವ್ರದ್ದು ಸೊಂಟದ ಸುತ್ತಳತೆ ಬಂದು 29 ಇಂಚು. 4ರಿಂದ ಡಿವೈಡ್ ಮಾಡಿದಾಗ 7 ಕಾಲು ಆಗುತ್ತೆ. ಇಲ್ಲಿಂದ ಇಲ್ಲಿ ಮೆಷರ್ ಮಾಡ್ಕೊಳ್ಳಿ, 2 ಇಂಚು ಬರುತ್ತೆ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಸೊ ಇದು ನಮ್ಮ ಮೇನ್ ಡಾಟ್. ಇಲ್ಲಿಂದ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪಟ್ಟಿ ಶೇಪ್ ಕೊಡಿ. ಇಲ್ಲಿಂದ 2 ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 1.5 ಇಂಚು ಗ್ಯಾಪಲ್ಲಿ 1 ಡಾಟ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ಈ ಕಡೆದು ಡಾಟ್ 2 ಇಂಚು. ಇಲ್ಲಿಂದ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಮ್ಮ 3ನೇ ಡಾಟ್ ಇಲ್ಲಿಂದ 1.5ಗೆ ಮಾರ್ಕ್ ಹಾಕೊಂಡು, ಸೊ ನಮ್ಮ 4ನೇ ಡಾಟ್ ಮಾರ್ಕ್ ಹಾಕೊಳ್ಳೋಣ. ಈಗ ಕಟ್ ಮಾಡ್ಕೊಳ್ತೀನಿ. ಇದು ಎಕ್ಸ್ಟ್ರಾ ಇರೋದು. ಇದು ಶೋಲ್ಡರ್ ಸ್ಲೋಪ್ಗೆ. ಇಲ್ಲಿ ಬೇಕಾದ್ರೆ ನೋಡಿ, ಇದನ್ನ ನೀವು ಕಟ್ ಮಾಡುವಾಗ ನಿಮಗೆ ಬ್ರಾಡ್ ಎಷ್ಟು ಬೇಕು ಅಷ್ಟು ನೀವು ಕಡಿಮೆ ಮಾಡ್ಕೊಳ್ಬೋದು. ಸೊ ಇದು ನಮ್ಮ ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ನ ಕಟ್ಟಿಂಗು. ಓಕೆನಾ. ಸ್ಲೀವ್ ಸೇಮ್ ಮೆಷರ್ಮೆಂಟ್, ನಾರ್ಮಲ್ ಸ್ಲೀವ್ ಯಾರು ಕಟ್ ಮಾಡ್ಕೊಳ್ತೀರಾ ಸೇಮ್ ಮೆಷರ್ಮೆಂಟ್ ಎಲ್ಲ ಹಾಕೊಳ್ಳಿ. ಏನು ನಾರ್ಮಲ್ ಬ್ಲೌಸ್ಗೆ ಏನು ಕಟ್ ಮಾಡ್ತೀರಾ ಅದರಲ್ಲಿ ಯಾವುದು ಚೇಂಜಸ್ ಇಲ್ಲ, ಸೇಮ್ ಕಟ್ಟಿಂಗ್ ಇರುತ್ತೆ, ಸ್ಲೀವ್ ಕಟ್ಟಿಂಗ್. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಕೊಡೋದನ್ನ ಮರಿಬೇಡಿ. ಡೆಫಿನೆಟ್ ಆಗಿ 35 ಇಂಚ್ ಅಪ್ಪರ್ ಚೆಸ್ಟ್ ಯಾರ್ದಿದೆ, 7.5 ಇಂಚು ಅಂದ್ರೆ 15 ಇಂಚು ಶೋಲ್ಡರ್ ಯಾರ್ದಿದೆ, ಸೊ ಅಂತವ್ರು ಆರಾಮ್ಸಿ ಈ ಏನ್ ಮೆಷರ್ಮೆಂಟ್ ಹಾಕಿದೀನಿ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಆರಾಮಾಗಿ ಈ ಮೆಷರ್ಮೆಂಟ್ ನ ಹಾಕೊಂಡು ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ನ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿ. ಓಕೆನಾ. ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಯಾರ್ಯಾರು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಹಾಕಿ, ನಾನು ಈ ಪ್ಲೇಸ್ ಇಂದ ನೋಡ್ತಾ ಇದ್ದೀನಿ ಅಂತ. ಫೆಬ್ರವರಿ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಇರೋರಿಗೆ ನಾನು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಟಾಪಿಕ್. ಸೊ ಇದ್ರದ್ದು ಸ್ಲೀವ್ ಇದೆ. ಸೊ ಇದು ಬಂದು ಪಫ್ ಸ್ಲೀವ್ ಇದೆ. ಓಕೆನಾ. ಕಡಿಮೆ ಬಟ್ಟೆನಲ್ಲಿ ತುಂಬಾ ಚೆನ್ನಾಗಿ ಕಾಣುವಂತಹ ಪಫ್ ಸ್ಲೀವ್ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ, ಏನಾದರೂ ಕೊಡಿ, ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರದ್ದೇ ಸ್ಲೀವ್ ಕಟಿಂಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.